ವಿಜಯಕ್ಕೆ ನಾಯಕ ವಿನಾಯಕನ ದರ್ಶನ ಮಾಡಿದೆ. ನನಗೆ ಬಹಳ ಒತ್ತಡ, ಇವತ್ತಿನ ಬಂದಿದ್ದು ಒಳ್ಳೇದಾಯ್ತು. ಆ ದೇವಸ್ಥಾನ ಶಿಫ್ಟ್ ಮಾಡಬೇಕು ಅಂತ ಬ್ರಿಗೇಡ್ ಅವರು ಒಂದು ಮನವಿ, ಹಿಂದೆ MLA ಕೂಡ ಒಪ್ಕೊಬಿಟ್ಟಿದ್ದಾರೆ, ಕಾರ್ಪೊರೇಷನ್ ಅವರು ಒಪ್ಕೊಬಿಟ್ಟಿದ್ದಾರೆ. ಏನೋ ಇಲ್ಲಿ ರೋಡ್ ಆಗ್ಬೇಕು ಅಂತ ನನಗೆ, ನಾನು ಬೆಂಗಳೂರು ಮಂತ್ರಿ ಆದಾಗಿಂದ ನನಗೆ ಒತ್ತಡ, ಪಕ್ಕಕ್ಕೆಲ್ಲ ಶಿಫ್ಟ್ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ರೋಡ್ ಒಂದು ಮಾಡಬೇಕು. ಬಟ್ ಇಲ್ಲಿ ಪರಿಸ್ಥಿತಿ ನೋಡಿದೆ, ನಾನು ಈ ಗಣೇಶ ಶಿಫ್ಟ್ ಮಾಡಿ ಆ ಶಾಪ ತಗೊಳಕ್ಕೆ ನಾನು ತಯಾರಿಲ್ಲ. ನಾನು ಬ್ರಿಗೇಡ್ ಹೇಳ್ಬಿಡ್ತೀನಿ, ನಿಮ್ದು ಏನಾದ್ರು ವ್ಯವಹಾರ ಮಾಡ್ಕೊಳ್ಳಿ, ನಾನಂತೂ ಇದಕ್ಕೆ ಭಾಗಿಯಾಗುವುದಿಲ್ಲ ಅಂತ ನೋಡಿದೆ. ವಿಗ್ರಹ ಬಹಳ ಚೆನ್ನಾಗಿದೆ, ವಿಘ್ನ ನಿವಾರಣೆ ಮಾಡಲಿ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ರಾಜ್ಯಕ್ಕೂ ನಿವಾರಣೆ ಮಾಡಲಿ, ನಿಮಗೂ ನಿವಾರಣೆ ಮಾಡಲಿ, ನನಗೂ ನಿವಾರಣೆ ಮಾಡಲಿ ಅಂತ ಇಲ್ಲಿಗೆ ಬಂದಿದ್ದೀನಿ. ತಿರ್ಗಾ ವಿಘ್ನನ ತೆಗೆದುಕೊಂಡು ಹೋಗ್ಲಿಕ್ಕೆ ಸರೋಗುದಿಲ್ಲ, ಅದೊಂದು ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಎರಡನೇದು RN ಶಾಂತಿ ನಿವಾಸ, ಇದನ್ನು ಪ್ರಾರಂಭದಲ್ಲಿ ಶೆಟ್ರು ಕಟ್ಟಿದಾಗ ಬಹುಶಃ ಅವರೇ ಈ ಭಾಗದಲ್ಲೆಲ್ಲ ಮೊದಲು ಈ ರೋಡ್ಗೆ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಇಲ್ಲೊಂದು 5 ಸ್ಟಾರ್ ಹೋಟ್ಲು ಬರಲಿಕ್ಕೆ ಅವರೇ ಕಾರಣ. ಅಲ್ಲಿವರೆಗೂ ಈ ರೋಡ್ಗೆ ಯಶವಂತಪುರ ಅಂತಂದ್ರೆ ಎಲ್ಲ ಇದೊಂದು ಬಹಳ ಹಿಂದೆ ಇದ್ದಂಥ ಪ್ರದೇಶ ಅಂತ ಮಾತಾಡ್ತಾರೆ. ಈಗೆಲ್ಲ ಬಹಳ ಅದಕ್ಕೆಲ್ಲ ಬಹಳ ಅಭಿವೃದ್ಧಿ ಆಗಿದೆ, ಆಸ್ತಿ ಬೆಲೆ ಜಾಸ್ತಿ ಆಗಿದೆ. 2-3 ಸಾವಿರ ರೂಪಾಯಿ ಮಾರ್ತಿದ್ರು. ನನಗೂ RN ಶೆಟ್ರು ಬಹಳ ಆತ್ಮೀಯರು. ಈಗೆಲ್ಲ 10,000 ಮೇಲೆ 10,000 ರುಪೀಸ್. ಇಲ್ಲಿ ತಾವು ಹೇಳೋದಿಷ್ಟೇ, ನಾನು ಹೆಚ್ಚಿಗೆ ಇಲ್ಲೇನು ಮಾತಾಡೋದಿಲ್ಲ. ನೀವು ನೀರಿನ ಸಮಸ್ಯೆ ಒಂದು ಹೇಳಿದ್ದೀರಿ, ಒಂದು ಟ್ರಾಫಿಕ್ ಸಮಸ್ಯೆ ಹೇಳಿದ್ದೀರಿ. ನಾನು ಇಲ್ಲಿ ಈಗಾಗಲೇ ನನ್ನ ಡಿಪಾರ್ಟ್ಮೆಂಟ್ ಹತ್ರ ಇಲ್ಲೊಂದು ಗೌರ್ಮೆಂಟ್ ಪಾಳ್ಯ ಈ ಭಾಗದಲ್ಲಿ ಇಲ್ಲೊಂದು ಏನಾದ್ರು ಒಂದು ಟನಲ್ ಕ್ರಿಯೇಟ್ ಮಾಡೋಕ್ಕಾಗ್ತದ ಅಂತೇಳಿ ನಾನು ಈಗಾಗಲೇ ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ಅವರು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ಈ ಭಾಗಕ್ಕೆ ಒಂದು ದೊಡ್ಡ ಈ ಮೂಲೆಯಲ್ಲಿ ಬಹಳ ಟ್ರಾಫಿಕ್, ಆ ಕಡೆ ರಾಜ್ಕುಮಾರ್ ರೋಡಿಂದ ಬರ್ಬೇಕಾದ್ರೆ, ಸಮಾಧಿ ರೋಡಿಂದ ಅಲ್ಲಿಂದ ಬರ್ಬೇಕಾದ್ರೆ, ತುಮಕೂರು ರೋಡು ಈ ಭಾಗದಲ್ಲಿ ಇದು ಬಹಳ ವೆರಿ ಸೆನ್ಸಿಟಿವ್ ಎಂಟ್ರಿ ಆಗಿದೆ. ಇಡೀ ನಾರ್ತ್ ಕರ್ನಾಟಕ ಇದೇ ಭಾಗದಿಂದಲೇ ಹೋಗ್ಬೇಕು. ಸೊ ಇಲ್ಲಿ ಬಹಳ ಹುಷಾರಾಗಿ ನಾವು ಟ್ರಾಫಿಕ್ ವಿಚಾರದಲ್ಲಿ ಕೂಡ ನಾವು ಗಮನಿಸಬೇಕು. ಜೊತೆಗೆ ರಿಂಗ್ ರೋಡ್ ಕೂಡ ಇಲ್ಲಿ ಅಟ್ಯಾಚ್ ಆಗ್ತದೆ. ಇದು ವೆರಿ ಇಂಪಾರ್ಟೆಂಟ್ ಜಂಕ್ಷನ್. ನನ್ನ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಕಾರ್ಯಕ್ರಮದಲ್ಲಿ ಇಲ್ಲೂ ಕೂಡ ಇದಕ್ಕೊಂದು ಪರಿವರ್ತನೆ ಮಾಡಬೇಕು ಅಂತಿದೆ. ನಮ್ಮ ಸಿಸ್ಟರ್ ಏನು ಕೆಲವು ಪ್ರಾಬ್ಲಮ್ ಹೇಳಿದ್ರು, ಅದನ್ನ ಸಪ್ರೇಟ್ ಒಂದು ಲೆಟರ್ ಕೊಡಿ ನನಗೆ ಅಧ್ಯಕ್ಷ. ಹೆಣ್ಮಕ್ಳು ಹೇಳಿದ್ರೆ ಸಪ್ರೇಟ್ ಆಗಿ ಕೊಡಿ. ಕೆಲವೆಲ್ಲ ಕೊಟ್ಟಿದ್ದೀರಿ, ಕರೆಕ್ಟಾಗಿ ಕೊಟ್ಟಿದ್ದೀರಿ, ಇಂಡಿವಿಜುವಲ್ ಕೊಟ್ಟಿದ್ದೀರಿ, ಇದನ್ನು ನೋಡ್ತೀವಿ. ಇದನ್ನೆಲ್ಲ ದೂರದಷ್ಟು ಇಟ್ಕೊಂಡ್ರೆ ನಾನು ನಮ್ಮ ನೀರು ನಮ್ಮ ಹಕ್ಕು ಅಂತ ಬೆಂಗಳೂರಿಗೆ ಕಾವೇರಿ ನೀರಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳಿ ಹೋರಾಟ ಮಾಡೋದು. ಅದು ಒಂದು ಸ್ಟೇಜ್ ಬಂದಿದೆ. ನೆಕ್ಸ್ಟ್ ಜೂನ್ ಫಸ್ಟ್ ವೀಕ್ ಅಲ್ಲಿ, ಮೇ ಸೆಕೆಂಡ್ ವೀಕ್ ಅಲ್ಲಿ ಕಾವೇರಿ 5th ಸ್ಟೇಜು ಕಂಪ್ಲೀಟ್ ಆಗ್ತದೆ. 110 ವಿಲೇಜಸ್ ನಿಮ್ಮ ರಾಜರಾಜೇಶ್ವರಿ ನಗರದ ಎಲ್ಲ ಸಮಸ್ಯೆ ಬಗೆಹರಿತದೆ. ಇಲ್ಲಿ ನಿಮ್ಗೊಂದು ಏನಪ್ಪಾ ಅಡ್ವಾಂಟೇಜ್ ಅಂದ್ರೆ, ಒಂದು ಬಿಗ್ ಅಡ್ವಾಂಟೇಜ್, ಇಲ್ಲಿ DK ಸುರೇಶ್ ಇಲ್ಲಿ MP, ನಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ನಾನೇ ಬೆಂಗಳೂರು ಮಂತ್ರಿ, ನಾನೇ ಇರಿಗೇಷನ್ ಮಿನಿಸ್ಟರ್. ಸೊ ನನ್ನ ಕಾಲದಲ್ಲಿ ನಿಮ್ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿಲ್ಲ ಅಂದ್ರೆ ಇನ್ ಯಾವ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ? ಕುಡಿಯೋ ನೀರು ಬೇಸಿಕ್ ಇಶ್ಯೂ. ನನಗೆ ಬೆಂಗಳೂರು ರೂರಲ್ಲು, ರಾಜರಾಜೇಶ್ವರಿ ಸೌತ್ ಇವೆಲ್ಲ ಕೂಡ ಅರಿವಿದೆ. ನನ್ನ ಮೇಲೆ ವಿಶ್ವಾಸ ಇದೆ. ನಾವೇನಾದ್ರು ಮಾತು ಕೊಟ್ರೆ ಮಾತನ್ನ ಉಳಿಸ್ಕೊಂಡಿದೀವಿ, ನಾವೆಲ್ಲೂ ಮಾತು ತಪ್ಪಿಲ್ಲ. ಇವ್ರು ಹೇಳಿದಂಗೆ ಗ್ಯಾರಂಟಿ ಪದ ಮೋದಿಗೂ ಕೂಡ ಆಡ್ಕೋತಾ ಇದ್ರು, ದೇಶ ದಿವಾಳಿ ಆಗುತ್ತಿದೆ ಅಂತ. ಕೊನೆಗೆ ನಾವು ಗ್ಯಾರಂಟಿ ಕೊಟ್ಟು ಸಿಗ್ನೇಚರ್ ಹಾಕಿ ಇಂಪ್ಲಿಮೆಂಟ್ ಮಾಡಾದ್ಮೇಲೆ ಈ ಮೋದಿಯವರು ತನ್ನ ಗ್ಯಾರಂಟಿ ಅಂತ ಈಗ ಪೇಪರ್ ಅಲ್ಲಿ ಟಿವಿಲೆಲ್ಲ ಹೇಳ್ತಾ ಇದ್ದಾರೆ. ಅವ್ರದ್ದು ಏನ್ ಬೇಕಾದ್ರೂ ಮಾಡಿದವನು, ನಿಮ್ ರಸ್ತೆ ಸಮಸ್ಯೆ, ನಿಮ್ ಚರಂಡಿ ಸಮಸ್ಯೆ ಇವೆಲ್ಲ ನಾವು ಮಾಡ್ಬೇಕು. ರಾಜ್ಯ ಸರ್ಕಾರ ನಾವು ಲೋಕಲವ್ರು ಮಾಡ್ಬೇಕು ಹೊರತು ಡೆಲ್ಲಿಯಿಂದ ಮಾಡಿರೋ ಪ್ರಯೋಜನ. ಸದ್ಯಕ್ಕೆ ನಾವೀಗ ರೆಡಿ ಆಗಿದ್ದೀವಿ. ಇನ್ನು ಮುಂದಕ್ಕೆ ಬಿಜೆಪಿ 136 ಸೀಟ್ ಇದ್ದೀವಿ. ಇನ್ನೆಲ್ಲಿ ಬಿಜೆಪಿ ಬರ್ಲಿಕ್ಕೆ ಸಾಧ್ಯ? ಎಂತ ಕಾಲದಲ್ಲೇ ಮೋದಿಯವರು ಅಲೆ ಇತ್ತು ಅಂತಾಗನೆ ಈಗೇನು ಅಲೆಲ್ಲ ಹೊಂಟೋಗಿದ್ದೆಲ್ಲ ಅಲೆ ಕಾಣ್ತಾ ಇಲ್ಲ. ಹಾಗೇನೆ DK ಸುರೇಶ್ ಅವರು 2,30,30,000 ಓಟ್ಲಿಂದ ಗೆದ್ರು. ನಿಮ್ ನಾನು ರಿಕ್ವೆಸ್ಟ್, ನಿಮ್ ಬೂತ್ ಏನಿದೆ
NPS. ನಾನು NPS ಸ್ಟೂಡೆಂಟ್, ರಾಜಾಜಿನಗರದಲ್ಲಿ NPS ಸ್ಟೂಡೆಂಟ್. ನಾನು ಸ್ಟೂಡೆಂಟು, ಇಲ್ಲೇ ಪಕ್ಕದಲ್ಲಿ ಇದೆ NPS ಇದೆ. ನೀವು ನಿಮ್ಮ ಓಟಿನಲ್ಲಿ ಶ್ರದ್ಧೆಯಿಂದ ನಮಗೆ ಸಹಕಾರ ಕೊಡಬೇಕು. ಯಾಕೆಂದ್ರೆ ನಮ್ದು ವಾಟರ್ ಸಿಸ್ಟಮ್ ಇಟ್ಕೊಂಡು ಲೆಕ್ಕಾಚಾರ. ನೀವು ನಮ್ಗೆ ಸಹಾಯ ಮಾಡಬೇಕು, ನಾವು ನಿಮ್ ಸಹಾಯ. ನೀವು ಸಹಾಯ ಮಾಡಿದ್ರೆ ಸಹಾಯ ಮಾಡ್ಕೊಂಡು ಬರೀ ಓಟ್ ಮಾತ್ರ ಕೆಲಸ ಮಾತ್ರ ಮಾಡಿಸ್ಕೊಳ್ಳೋದು, ಓಟ್ ಹಾಕ್ದೆ ಹೋಗಿಲ್ಲ ಅಂತಂದ್ರೆ ಆ ಓಟ್ಗೆ ಬೆಲೆ ಇರಲ್ಲ. ನಿಮ್ ಕಾನ್ಶಿಯಸ್ ಕೂಡ ಪರ್ಮಿಟ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಯಾವ್ದು ನ್ಯಾಷನಲ್ ಇಂಟ್ರೆಸ್ಟ್ ಏನಿಲ್ಲ. ಇಲ್ಲಿ ನಾನು ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡಕ್ಕೆ ಹೋಗುದಿಲ್ಲ, ನಮ್ಮ ಗೋಯಿಂಟ್ ಬಗ್ಗೆ. ಬಟ್ ನಮ್ಮ ಸ್ಟೇಟ್ ರೈಟ್ ಈ ಬೆಂಗಳೂರಿಗೆ ಒಂದು ಯಾಕೆ ಶೇಪ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬೆಂಗಳೂರಲ್ಲಿ ಎಲ್ಲ ಪ್ರೈವೇಟ್ ಡೆವಲಪರ್ಸ್ ಕಟ್ಟಿರೋದು ಬೆಂಗಳೂರಿಗೆ. ಒಂದು ಶೇಪ್ ಕೊಟ್ಟು ಒಂದು IT ಒಂದು ಟಚ್ ಕೊಟ್ಟು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ನಮ್ಮ ವೆದರು ನಮ್ಮ ಕಲ್ಚರ್ಗೆ ಬಹಳ ಪ್ರಸಿದ್ಧವಾಗಿದೆ. ಇದನ್ನ ಉಳಿಸ್ಬೇಕು, ಇದಕ್ಕೆ ಒಂದು ಹೊಸ ದಿಕ್ಕನ್ನ ಕೊಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ ಸಹಕಾರ ಕೊಡಿ. ನೀವೇನೇನು ಈ ಒಂದು ಬೇಡಿಕೆ ಕೊಟ್ಟಿದ್ದೀರಿ ಇದನ್ನ ಇಟ್ಕೊಂಡು ನಾನು ಆಫೀಸರ್ಸ್ ಕಳಿಸ್ಕೊಡ್ತೀನಿ. ನಿಮ್ಮ ಹತ್ರನೂ ಒಂದ್ಸಲ ಒಂದು ಮಾತುಕತೆ ಮಾಡಿಸ್ತೀನಿ. ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಕ್ಯಾಪ್ಟನ್ ಇವರು ಕೂಡ ಮಲ್ಲಿಕಾರ್ಜುನ್ ಕೂಡ ಇಲ್ಲೇ ಇದ್ದಾರೆ ಅಂತ ಹೇಳಿ ನನಗೆ ತಿಳಿದು ಬಹಳ ಸಂತೋಷ ಆಯಿತು. ಅವ್ರಿಗೂ ನಿಮ್ಮ ಪ್ರಾಬ್ಲಮ್ಸ್ ಕೋಆರ್ಡಿನೇಟ್ ಮಾಡಕ್ಕೆ ನಾನು ಹೇಳ್ತೀನಿ. ನೀವು ಇಲ್ಲಿ ಬಂದಿರೋ ಓಟ್ ಹಾಕೋದು ಮುಖ್ಯ ಅಲ್ಲ. ನನಗೆ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ DK ಸುರೇಶ್ಗೆ, ಈ ಸರ್ಕಾರಕ್ಕೆ, DK ಶಿವಕುಮಾರ್ಗೆ ಒಂದು ಸರ್ಕಾರನೇ ನಿಮ್ಮ ಮನೆ ಬಾಗಿಲು ಬಂದಿದೆ. ಗವರ್ಮೆಂಟ್ ಹ್ಯಾಸ್ ಕಮ್ ಟು ರಿಕ್ವೆಸ್ಟ್ ಯು ಟು ಬಿ ಎ ಪಾರ್ಟ್ ಆಫ್ ಯುವರ್ ಗ್ರೋತ್, ಯುವರ್ ಡೆವಲಪ್ಮೆಂಟ್ ಅಂಡ್ ಯುವರ್ ಪ್ರಾಬ್ಲಮ್. ಇದು ಬೇರೆ ಟೈಮಲ್ಲಿ ನಾನು ಭೇಟಿ ಮಾಡ್ಬೇಕಾದ್ರೆ ದಿನಗಟ್ಟಲೆ ಕಾಯ್ಬೇಕಾದಂತ ಸಂದರ್ಭ ಇದೆ. ನಾನೇ ಬಹಳ ವಿಶ್ವಾಸದಿಂದ ನಿಮ್ಮನ್ನು ಬಂದು ಭೇಟಿ ಮಾಡ್ತಾ ಇದ್ದೀನಿ. ತಾವೆಲ್ಲ ದಯವಿಟ್ಟು ಒಳ್ಳೆ ಸಂಸತ್ ಸದಸ್ಯ, ನಮ್ಮ ರಾಜ್ಯದ ಹಿತಕ್ಕೆ ಕೊರೋನಾ ಸಂದರ್ಭದಿಂದ ಹಿಡಿದು ಎಲ್ಲ ಸಂದರ್ಭದಲ್ಲೂ ಕೂಡ ಈ ರಾಜ್ಯಕ್ಕೆ ಧ್ವನಿಯಂತ ಒಬ್ಬ ಸರಳತೆ ಇರುವಂತ ಒಬ್ಬ ವ್ಯಕ್ತಿ. ಈಗ ನನ್ನ ಕ್ಷೇತ್ರ ಲೆಕ್ಕ ಕೊಡಿ, ನಾನು ಎಲೆಕ್ಷನ್ಗೆ ಹೋಗುದಿಲ್ಲ, ಎಲ್ಲ ಸುರೇಶ್ ನೋಡೋದು. ಯಾಕಷ್ಟು ಲೀಡರ್ ನಮ್ಗೆ ಓಟ್ ಹಾಕಿ ಹಸೋದು, ಒಂದು ಅಸೆಂಬ್ಲಿ ಸೆಗ್ಮೆಂಟ್ 1,23,000 ಓಟ್ ಹಾಕಿಸೋದ್ರಿಂದ ನಾವು ವಾಟ್ ಎವರ್ ವಿ ಸ್ಪೀಕ್ ವಿ ಡೆಲಿವರ್. ಸೊ ನಿಮ್ಗೆ ಕೂಡ ನೀವು ಬಂದಿದ್ದೀರಿ, ಗಣೇಶನ್ಗೆ ಪೂಜೆ ಮಾಡಿಸಿದಿರಿ, ಆಶೀರ್ವಾದ ಮಾಡಿಸಿದಿರಿ. ನಿಮ್ಮ ಅಧ್ಯಕ್ಷರು ನಿಮ್ಮ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ತಾವೆಲ್ಲ ಸೇರಿ DK ಸುರೇಶ್ ಅವರ ಹಸ್ತಕ್ಕೆ ತಾವೆಲ್ಲ ಸಹಾಯ ಮಾಡಬೇಕು. ಅಪೋಸಿಷನ್ ಪಾರ್ಟಿ ಕ್ಯಾಂಡಿಡೇಟ್ ಮತ್ತೊಂದು ಯಾರು ನಿಮ್ಗೆ ಈ ರೀತಿ ಬಂದು ಧೈರ್ಯ ಕೊಡೋದಿಲ್ಲ, ಆಶ್ವಾಸನೆ ಕೊಡೋದಿಲ್ಲ, ಅವ್ರು ನಂಬ್ಕೊಂಡು ಏನು ಆಗುವುದಿಲ್ಲ. ಅದು ತಲೆಯಲ್ಲಿ ನಿಮ್ಮ ತಲೆಯಲ್ಲಿ ಏನಾಗುತ್ತೆ, ನಾವೇ ನಿಮ್ ಕೆಲಸ ಮಾಡ್ಕೊಡ್ಬೇಕು. ಇನ್ ಬಿಡಿ ಬೇರೆ MLA ವಿಚಾರ, ವಿಚಾರ ಅದನ್ನೆಲ್ಲ ಮಾತಾಡಿ ನಮ್ಗೆ ನಾಚಿಕೆ ಆಗ್ತದೆ. ಬಟ್ ಐ ಆಮ್ ಟೆಲಿಂಗ್ ಯು, ವಾಟ್ ಎವರ್ ವಿ ಸ್ಪೀಕ್ ವಿ ಡೆಲಿವರ್. ಯು ಪ್ಲೀಸ್ ಜಾಯಿನ್ ಹ್ಯಾಂಡ್ಸ್ ವಿತ್ ಮೀ. ಸಾರಿ ಐ ಆಮ್ ಲೇಟ್. ಕಾಫಿ ಕೊಟ್ಟಿದ್ದೀರಾ, ತಿಂಡಿ ಕೊಟ್ಟಿದ್ದೀರಾ, ಓಟು ಕೂಡ ಕೊಟ್ಟು ಕಳಿಸ್ಕೊಡ್ಬೇಕು. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.